ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ರಿ. ಒಬ್ಬ ಹೆಣ್ಮಗಳು ಪಲ್ಲವಿಗೆ ಬರೀ ಒಂದೇ ಫೋನ್ ಮಾಡಿದೆ ನೋಡ್ಬಾ ದೇಣಿಗೆ ಎಲ್ಲ ಮಾಡ್ಬೇಕು, ಕೈಲಿ ಯಾಕೆ ಮಾಡೋದಿರ್ತದೆ. ಈ ಸದ್ ಲೆಕ್ಕನೂ ಕೊಡ್ತೇವೆ ನಾವು ನಿಮ್ಗೆ. ಪಲ್ಲವಿ ಒಂದೇ ಮಾತು ಹೇಳಿದೆ, ಪಟ್ಟಿ ಇಲ್ಲಪ್ಪ ಮಾಡಕತ್ತಿ ಅಜ್ಜಾರ್ದು. ಮೈಲಾರಿ ಫೋನ್ ಮಾಡ್ದೆ ನನಗೆ ವಾಪಸ್. ಮೈಲಾರಿ ಫೋನ್ ಮಾಡಿ ಅಣ್ಣ ಅಜ್ಜಾರ್ ಮಾಡಕತ್ತೀರಿ, ಏನೇ ಆಗಿದ್ರು ಕೂಡ ನಂದು ಇಷ್ಟಿರಲಿ. ಹರೀಶ್ ಹಿರಿಯವ್ರು ಒಂದೇ ಮಾತು ನಾವು ಹೊಂಟೇನ. ನಾನು ಒಳಗೊಮ್ಮೆ ನಟ್ಟು ಬೋಲ್ಟ್ ಟೈಟ್ ಮಾಡಿರ್ತೀನಿ. ಮನೆ ಶಿವಪುತ್ರ ಭಾಗ್ಯವಾಡಿದ್ರು ಟೈಟ್ ಮಾಡೀನಿ. ಯಾಕಂದ್ರೆ ಒಂದು ವಿಡಿಯೋ ಬಿಡು ಅಂದ ಲಿಂಗರಾಜ್ ಅವರ, ಒಂದೇ ವಿಡಿಯೋ ಏನ್ರಿ ಅಜ್ಜಾರ್ ಹೆಸರು ತಗೊಳಬೇಕು, ಪುಣ್ಯ ಮಾಡಿರ್ಬೇಕು ಅವ್ರು. ನಾವು ಇವತ್ತು ಆರ್ಕೆಸ್ಟ್ರಾದಾಗ ಮಾಡ್ತಿರ್ಬೇಕಾದ್ರೆ ಪುಟ್ಟರಾಜ್ ಗವಾಯಿಗಳ ಹೆಸರು ತಗೊಂಡು ಹಾಡ ಆಡ್ತಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಯಾರೋ ನೋಡ್ರಿ ದೇಣಿಗೆ ಸೇರಿದಾಗೆ ಕಾರ್ಯಕ್ರಮ ಹಾಕಿರ್ತಾವು. ದೇಣಿಗೆ ಇಲ್ಲಾರ ಯಾರು ಕಾರ್ಯಕ್ರಮ ಮಾಡ್ತಾರ? ಏನು ಮನಿದೇನು ಸಾಲಾಗಿಲ್ಲ ಮಾಡಿ ಮಾರೋಣ ಏನಿಲ್ಲ. ಇವತ್ತು 10,000 ರೂಪಾಯಿ ದುಡಿತಿರ್ತೀರಿ. ಒಂದ್ಸಾರಿ ನಮ್ಮ ಲಪ್ಪಂಗ್ ರಾಜ ನಾನು ಬರ್ತೀನಿ ಅಂತ ಅವ ಶಿವಪುತ್ರ ಭಾಗ್ಯವಾಡಿ ಓಪನ್ ಹೇಳ್ತೀನಿ. ಅವ ಏನಂದ, ಒಂದು ವಿಡಿಯೋ ಬಿಡೋಕೆ ಇಲ್ಲ ನಾನು ರೊಕ್ಕ ಅಂದ. ಅಲ್ಲೋ ಎಷ್ಟು ದಿವಸ ನಿನ್ನ ಮಾರ್ಕೆಟ್ ಅಂದ್ರೆ ಎಂತಿಂತಾರೋ ಬಿದ್ದು ಹೋಗ್ಯಾರ. ಇದನ್ನು ಶಾಶ್ವತ ಇರ್ತದೆ. ನಾವು ನೋಡೋಕೆ ಸಣ್ಣ ಸುಮ್ಮ ಕಡೆ ಮಾತಾಡ್ತಾನವ. ನಂದು ಅಜ್ಜಾರ ಹೆಸರು ಹೇಳಕ್ ನಿನ್ಗೆ ರೊಕ್ಕ ಬೇಕಾ ಅಂದೆ. ಅದಕ್ಕೆ ನೀ 2 ವರ್ಷ ಡ್ಯಾಮೇಜ್ ಹಾಕೇಳಿ ಸ್ಕ್ರ್ಯಾಪ್ ಚಕ್ಕಗಳೇ ಅವ್ಗೆ ಶಾಪ ಕೊಟ್ಟಾರ. ಸ್ವಲ್ಪ ಬೋರ್ ಭಾಳ ಮಾಡ್ತಾರೆ. ನಾ ಅಲ್ಲಿರ್ತಾನ ಸುಮ್ಗೆ ಹಲಿಗೆ ಮೇಲೆ ಬರೋದು, ಇದು ಬರೋದು. ಇನ್ನು ಇಮಾನ್ದ ಬರೋದು ಅಟ್ಟೆ ಉಳ್ದದು ವೇದಿಕೆಗೆ. ಇಮಾನ್ದ ಮುಗ್ನಾಗ ಹಳ್ಳಿ ಇಟ್ಕೊಂಡು ಬಂದು ಅಲ್ಲೇ ತೆಗೆದು ಉಳ್ದದು. ಅಟ್ಟು ಓರ್ ಮಾಡೋದು ಬೇಡತ್ ನಂದು ವಿಚಾರ. ಏನು ಮಾಡ್ತಿರ್ತಾರೆ ಮಾಡಲಕ್ಕೆ. ಈಗಿನ ಕಲಾವಿದ್ರು ಬಡವ್ರು ಯಾರೂ ಇಲ್ಲ. 30-40 ಸಾವಿರ ರೂಪಾಯಿ ಪಗಾರ ತಗೋತಾರೆ. ಸರ್ ವಕೀಲ್ರ ನೀವು 10 ಕೇಸ್ ಹಿಡಿದ್ರು ಅಟ್ಟು ಬರಾಗಿಲ್ಲ ಸರ್. ಇವತ್ತು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಹಳಷ್ಟು ಖುಷಿ ಆಗ್ತದೆ. ನಾನು 20 ವರ್ಷ ಕಲಾ ಸೇವೆ ಮಾಡಿ ಜೂನಿಯರ್ ಗಣೇಶ್ ಆಗಿ, ಜೂನಿಯರ್ ಸಾಧು ಕೋಕಿಲಾಗಿ, ಜಿ ಕನ್ನಡದಲ್ಲಿ ಹೋಗಿ ಬಹಳಷ್ಟು ಹೋರಾಟಗಳನ್ನ ಮಾಡಿ ರೈತ ಸಂಘದ ಅಧ್ಯಕ್ಷನಾಗಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ಹೋರಾಟಗಳನ್ನ ಮಾಡಿ ಈಗ ಒಂದು ಮಾಧ್ಯಮ ಮುಖಾಂತರ ಕರ್ನಾಟಕ ಸುದ್ದಿ ನಂಬರ್ ಒನ್ ಅಂತೇಳಿ ಏನು ಈ ಒಂದು ಸುದ್ದಿ ನಂಬರ್ ಒನ್ ಮಾಡ್ತಾ ಬಂದಿದ್ದೀನಿ. ನನಗೊಂದು ಹೆಮ್ಮೆ ಐತಿ. ನಮ್ಮ ಬಹಳಷ್ಟು ಕಲಾವಿದರು ಇವತ್ತ ನಾನು ಪ್ರತಿ ವರ್ಷ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನನ್ನ ಒಂದು ಯಶಸ್ಸು ಏರ್ಕೋತೆ ಹೊಂಟದ ವಿನಃ ಇಳ್ಕೋತೆ ಯಾವತ್ತೂ ಹೊಂಟಿಲ್ಲ. ಯಾಕಂದ್ರೆ ಪುಟ್ಟರಾಜ್ ಗವಾಯಿಗಳ ಒಂದು ಜಯಂತಿನ ಮಾಡ್ಬೇಕಂತ ನಮ್ಮೆಲ್ಲ ಕಲಾವಿದರು, ನಮ್ಮ ರವಿ ಕೋರಿ ಅವರಾಗಲಿ, ಪ್ರಶಾಂತ್ ಚೌಧರಿ, ಗೋಪಾಲ್ ಇಂಚಿಗೇರಿ, ಹೂಗಾರ್, ನಮ್ಮ ವೀರೇಶ್ ವಾಲಿ ಅವರು ಎಲ್ಲರೂ ಕೂಡ ಎಲ್ಲರ ಹೆಸರು ಹೇಳ್ತೀನಿ. ನಾನು ಮಾಡಬೇಕು ಅಂದಾಗ ಬಹಳಷ್ಟು ಆಯ್ತಣ್ಣ ನಮ್ಗೆ ಓಡಾಡೋಕ್ಕಾಗಲ್ಲ, ನೀವು ಮಾಡ್ರಿ ಅಂತ ಹೇಳಿದರು. ನಾವೆಲ್ಲ ಮಾಡಿದೆವು. ಯಾಕಂದ್ರೆ ಇನ್ನೊಂದು ವಿಶೇಷವಾಗಿ ಏನೋ ಒಂದು ಡಿಫ್ರೆಂಟ್ ಮಾಡಬೇಕು. ನಮ್ಮ ಲಿಂಗರಾಜ್ ಸಿಂಗಡಿ ಅವರು ನಾನು ಬರೀ ಫೋನ್ಯಾಗ ಅಷ್ಟೇ ಕಾಂಟ್ಯಾಕ್ಟ್. ನನಗೇನು ಬಹಳಷ್ಟು ಜನ ನಾನು ಎಲ್ಲೇ ಹೋದಾಗ ನನಗೂ ಅವ್ರ ಥರ ನಾನು ಬೇರೆ ಊರಾಗ, ನಮ್ಮ ಊರಾಗ ನಾವು ಸೆಲೆಬ್ರಿಟಿಗಳಲ್ಲ, ಬೇರೆ ಊರಾಗ ಹೋದಾಗ ಅಂತಾರೆ ಶಕ್ತಿ ಕುಮಾರ್ ನಾವು ಭಾಳ ಚಂದ ಮಾತಾಡ್ತೀರಿ, ಭಾಳ ಡೇರಿಂಗ್ ಐತ್ರಿ ನಿಮ್ಮದು. ಭಾಳ ಜನ ಫೋನ್ ಮಾಡ್ತಾರೆ, ನಮ್ಮ ಮನೆಗೆ ಈ ಸಮಸ್ಯೆ ಆಗಿದ್ರಿ, ಹೊಲದ ಸಮಸ್ಯೆ ಆಗಿದ್ರಿ, ಪಂಚಾಯತಿ ಕೆಲಸ ಇಲ್ರಿ, ನೀವು ಭಾಳ ಮೀಡಿಯಾದವ್ರದಾರ ಮಾಡ್ರಿ ಅಂದಾಗ ಇಲ್ರಿ ಸರ್ ನೀವೇ ಬರ್ಬೇಕ್ರಿ ಅಂತಾರೆ. ಯಾಕಂದ್ರೆ ನಾನು ಬಹಳಷ್ಟು ಯಾವುದೇ ಊರಿಗೆ ಹೋದ್ರು ಕೂಡ ನಾನು ಒಬ್ಬನೇ ಹೋಗಿರ್ತೀನಿ. ಹೋದಾಗ ನಾನು ಉದಾಹರಣೆಗೆ ನಾವು ಮೊನ್ನೆ ಮುದೋಳಕ್ಕೆ ಹೋಗಿದ್ದಾರೆ. ಉಮೇಶನ ಮುದೋಳಕ್ಕೆ ಹೋದಾಗ ನಾ ಇನ್ನೂ ಮುದೋಳು ಎಂಟ್ರಿ ಆಗಿ ನಾನು ಒಬ್ರು ಇಂಟೆಲಿಜೆನ್ಸಿ ಪೊಲೀಸರು ನೋಡಿದ್ರು, ಶಕ್ತಿ ಕುಮಾರ್ ಬಂದ ಮುದೋಳಕ ಎಲ್ಲ ಉಸುಕೆಲ್ಲ ಬಂದ್ ಮಾಡಿಬಿಡ್ರಿ ಅಂತ. ನಾ ಇನ್ನೂ ಹೋಗಿಲ್ಲ, ಎಂಟ್ರಿ ಆಗಿಲ್ಲ, ಪೊಲೀಸರು ನೋಡಿದ್ದಾರೆ. ನೋಡಿ ನಾ ಅಂದೆ, ನಾವು ಹೋಗಿಲ್ಲ ಮುದೋಳನಾಗ ಏನು ಮರಳು ಮಾಫಿ ನಡೆದ ಇಲ್ರಿ, ತಿಮ್ಮಾಪುರ ಸಾಹೇಬ್ರು ಎಲ್ಲ ಬಂದ್ ಮಾಡ್ಸ್ಯಾರ. ಈಗೆಲ್ಲ ಶಕ್ತಿ ಕುಮಾರ್ ಬಂದ್ ಮಾಡ್ಸಿರಿ. ಎಲ್ಲ ಉಸುಕಿನ ಟೆಂಡರ್ದವರು ನಮ್ಮ ಹತ್ರ ಬಂದರು. ಶಕ್ತಿ ಕುಮಾರ್ ಏನಪ್ಪ ನಮ್ಮ ಪ್ರಭುಗೌಡ ಸರ್ ಹೇಳ್ತಿರ್ತಾರೆ, ಶಕ್ತಿ ಕುಮಾರ್ ಭಾಳ ಜೀವಕ್ಕೆ ಭಾಳ ತೊಂದರೆ ತಗೋತಿರ್ತೀರಿ, ಹುಷಾರಾಗಿ ತಿರ್ಗಾಡ್ರಿ, ಗನ್ ಒಂದು ಅಪ್ಲೈ ಮಾಡ್ರಿ. ನಾ ಹೇಳ್ತೀನಿ, ನನ್ನ ಮಾತೇ ಗನ್ ಇದ್ದಂಗೆ. ಏನು ಸಾಯ್ದು ಯಾವತ್ತಾದ್ರೂ ಒಂದು ದಿವಸ ಸೈತೇ ಇದ್ದಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಎಲ್ಲಾದರೂ ಸಾಯ್ತಿರ್ತಾರೆ. ಬಟ್ ಏನಾದರೂ ಹೋರಾಟ ಮಾಡಿ ಸಾಯ್ಬೇಕನ್ನೋ ನನ್ನ ವಿಚಾರ. ಅದಕ್ಕೆ ಎಷ್ಟೋ ಜನ ನೋಡ್ರಿ ನನ್ನ ಕಡೆ ಯಾರು ಲಂಚ ತಿನ್ನಂಗಿಲ್ಲ, ತಿಂತಿರ್ತಾರೆ. ಎಲ್ಲರೂ ಒಂದು 100 ರೂಪಾಯಿ ತಿಂದ್ರೆ ನಾವು ಒಂದು 10 ರೂಪಾಯಿ ತಿಂದಿರ್ತೇವೆ. ಅದ್ರಾಗೇನು ಓಪನ್ ಆಗಿ ಹೇಳಿದ್ರಾಗೇನು ಯಾರು ತಿನ್ನಂಗಿಲ್ಲ, ಎಲ್ಲರೂ ತಿಂತಿರ್ತಾರೆ, ನಾವು ತಿಂದಿರ್ತೇವೆ ಹೊಟ್ಟೆ. ಆದ್ರೆ ತಿಂದಾಗ 100%ದಾಗ ಒಂದು ಹರೀಶ್ ಹಿರಿಯೂರವ್ರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರು ಜಿ ಕನ್ನಡ ಕಾಮಿಡಿ ಕಿಲಾಡಿಗಳ ವಿನ್ನರು, ದಯವಿಟ್ಟು ಅವರು ಕೂಡ ವೇದಿಕೆ ಬರಬೇಕು. ಬಹಳಷ್ಟು ಜನ ಅಂತಿರ್ತಾರೆ, ಶಕ್ತಿ ಕುಮಾರ್ ರಿಸ್ಕ್ ತೊಗೊಂಡು ನಮ್ಮ ಇವರು ಸಿಂಗಡಿಯವ್ರು ಜಮ್ಕಂಡಿ ಸರ್ ನಿಮ್ಮದು. ನಾನು ಜಮ್ಕಂಡ್ಯಾಗ ಬಂದಾಗ ಅಲ್ಲಿ MLA ಅವ್ರಿಗೂ ನಾನು ಅಂದೆ ಏನೋ ಒಂದು ಪದಗಳಿಗೆ ಯೂಸ್ ಮಾಡಿದಾಗ ಇಡೀ ಜಮ್ಕಂಡ್ಯಾಗೆಲ್ಲ ಸ್ಟೇಟಸ್ ಇಟ್ಟಿದ್ರು, ಶಕ್ತಿ ಕುಮಾರ್ ಹಿಂಗೆ ಹಂಗೆ ಅಂತೇಳಿ. ನೋಡ್ರಿ ಮಾತಾಡೋರು 4 ಜನ ಕೆಟ್ಟದಾಗ ಮಾತಾಡ್ತಿರ್ತಾರೆ, ಎಲ್ಲರೂ ನಾವು ತಲೆ ಕೆಡಿಸೋಕ್ಕಾಗಲ್ಲ. ಮನೆ DK ಶಿವಕುಮಾರ್ ಅವರು ಅಂದ್ರೆ ಇವತ್ತು ನಮ್ಗೆ ಭಾಳ ಖುಷಿ ಆಗ್ತದೆ. DK ಶಿವಕುಮಾರ್ ಅವರು ಫಿಲ್ಮ್ ಚೇಂಬರ್ದು ಒಂದು ಸರ್ಕಾರಿ ಕಾರ್ಯಕ್ರಮ ಇಟ್ಟಾಗ ಅಲ್ಲಿ ಬರೀ ಒಂದು 10 ಜನ ನಟರು ಅಷ್ಟೇ ಬಂದಿದ್ರು, ಡೈರೆಕ್ಟರ್ಗಳು ಯಾರೂ ಬಂದಿರಲಿಲ್ಲ. DK ಶಿವಕುಮಾರ್ ಅಂದ್ರು ಕಲೆ ಒಂದು ಸಿನಿಮಾ ರಂಗ ಅಂದಾಗ ಎಲ್ಲರೂ ಡೈರೆಕ್ಟರ್ಗಳು ಇರಬೇಕು, ಸಹ ಕಲಾವಿದರು ಇರಬೇಕು, ಪ್ರೊಡ್ಯೂಸರ್ ಇರಬೇಕು, ಎಲ್ಲರೂ ನಿರ್ದೇಶಕರಿದ್ದಾಗ ಮಾತ್ರ ಒಂದು ದೊಡ್ಡ ಎಲ್ಲ ಕಲಾವಿದರು ಸೇರಿದಾಗ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಹಂಗೆ ನಾನು ಇಲ್ಲಿ ಏನು ಹೇಳ್ತೀನಿ
ಹೇಳ್ತೀನಪ್ಪ ಅಂದ್ರೆ ನಾನು ಕಲೆ ರಂಗದಿಂದ ನಿವೃತ್ತಿ ಅಂತೂ ಹೊಂದಿಲ್ಲ. ಯಾಕಂದ್ರೆ ಕಲೆ ರಕ್ತದಲ್ಲಿ ಇರೋದ್ರಿಂದ ನಮ್ಮೆಲ್ಲ ಕಲಾವಿದರಿಗೂ ನಾನು ಏನೋ ಮಾಡ್ತೀನಿ ಅಂದಾಗ ನಿಮ್ಮ ಕೈಲಿ ಆಲಿಗೆ ಮಾಡೋರ್ಗರೆ ಸಪೋರ್ಟ್ ಮಾಡ್ರೆ ನಾವು ಅಟ್ಟೇನ. ನಾನು ಒಳಗೊಮ್ಮೆ ನಟ್ಟು ಬೋಲ್ಟ್ ಟೈಟ್ ಮಾಡಿರ್ತೀನಿ. ಮನೆ ಶಿವಪುತ್ರ ಭಾಗ್ಯವಾದ ಟೈಟ್ ಮಾಡೀನಿ. ಯಾಕಂದ್ರೆ ಒಂದು ವಿಡಿಯೋ ಬಿಡು ಅಂದ ಲಿಂಗರಾಜ್ ಅವರ, ಒಂದೇ ವಿಡಿಯೋ ಏನ್ರಿ ಅಜ್ಜಾರ ಹೆಸರು ತಗೊಳಪ್ಪ ಪುಣ್ಯ ಮಾಡಿರ್ಬೇಕು ಅವ್ರು. ನಾವು ಇವತ್ತು ಆರ್ಕೆಸ್ಟ್ರಾದಾಗ ಮಾಡ್ತಿರ್ಬೇಕಾದ್ರೆ ಪುಟ್ಟರಾಜ ಗವಾಯಿಗಳ ಹೆಸರು ತಗೊಂಡು ಹಾಡ ಆಡ್ತಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಯಾರೋ ನೋಡ್ರಿ ದೇಣಿಗೆ ಸೇರಿದಾಗೆ ಕಾರ್ಯಕ್ರಮ ಹಾಕಿರ್ತಾವು. ದೇಣಿಗೆ ಇಲ್ಲಾರ ಯಾರು ಕಾರ್ಯಕ್ರಮ ಮಾಡ್ತಾರ? ಏನು ಮನಿದೇನು ಸಾಲಾಗಿಲ್ಲ ಮಾಡಿ ಮಾರೋಣ ಏನಿಲ್ಲ. ಇವತ್ತು 10,000 ರೂಪಾಯಿ ದುಡಿತಿರ್ತೀರಿ, 1,000 ರೂಪಾಯಿ ದೇಣಿಗೆ ಕೊಡಕ್ಕೆ ಏನು ಗಂಟು ಹೋಗ್ತದ? ಭಾಳ ಜನರ ಕೇಳಿದಾಗ ದೇಣಿಗೆ ಯಾರು ಕೊಟ್ಟಿರೋ ನಮ್ಮ ಸಿದ್ದನ ತೋಟದೆಲ್ಲ ನೋಡ್ರಿ. ಯಾವುದೇ ಇವತ್ತು ಜಯಂತಿ ಮಾಡಲಿ, ಒಂದು ಮಠ ಮಂದಿರದ ಏನು ಯಾವುದೇ ಕಾರ್ಯಕ್ರಮ ಮಾಡಿದಾಗ ಹನಿ ಕುಡಿದ್ರೆ ಹಳ್ಳಿ ಇರ್ತದೆ. ಇವತ್ತು ನಾ ಏನು ಮಾಡೀನಿಪ್ಪ, ಎಲ್ಲರೂ ನಮ್ಮ ಮೇಲೆ ಬ್ಲೇಮ್ ಮಾಡಬಾರ್ದು ಅಂತೇಳಿ ಎಷ್ಟು ಖರ್ಚಾಯಿತು, ಎಷ್ಟು ಮಂದಿ ಗೆಸ್ಟ್ಗಳು ರೊಕ್ಕ ಕೊಟ್ಟರು, ಎಷ್ಟು ಉಳಿತು, ಎಷ್ಟು ಹೋಯ್ತು ಇಲ್ಲಿದಿಲ್ಲೇನ. ಯಾಕಂತ ಕೊಡ್ದೆ ನಮಗೇನು ಇಲ್ಲಿ ಅಜ್ಜಾರ ಹೆಸರಲ್ಲೇ ರೊಕ್ಕ ಮಾಡೋ ಇದು ಇಲ್ಲ ನಮಗೆ. ನಾವು ಯಾವ ಮೂಲದಿಂದ ರೊಕ್ಕ ಮಾಡೋಕೆ ಮಾಡ್ತೇವೆ. ನಾವು ಬಸವನಗೌಡ ಪಾಟೀಲ್ ಎತ್ತ ಹೇಳ್ತಿರ್ತಾರಲ್ಲ, ನಾ ಹಂಗೆ ಎಕಡೆ ಬರ್ತಿರ್ತದೆ, ಎಕಡೆ ಕೊಡ್ತೇವೆ ಅಂತೇಳಿ ನಾವು ಹಂಗೆ ಎಕಡೆ ಬರ್ತಿರ್ತದೆ, ಎಕಡೆ ಖರ್ಚು ಮಾಡ್ತೇವೆ. ನಾವೇನು ಇಲ್ಲಿ ಬಂದು ಅಜ್ಜಾರ ಹೆಸರೇ ರೊಕ್ಕ ಮಾಡೋದು ಏನಿಲ್ಲ ಅಂತಾರಲ್ಲ. ಯಾವ್ದಾವ್ದು ಕೆಲಸ ಮಾಡಿದಾಗ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿರ್ತಾರ. ಸರ್ ಬ್ಯಾಡ್ರಿ, ತಿಂದಿರ್ತಾನ ಕೊಡ್ತಾನೆ ರೀ. ಒಬ್ಬ ಆಫೀಸರ್ ತಿಂದಿರ್ತಾನ ನಮ್ಗೆ ಕೊಡ್ತಾನ, ಅವ ಅಲ್ಲಿ ತಿಂದಿರ್ತಾನ, ಅಲ್ಲಿ ಕೊಟ್ಟು ಬಂದಿರ್ತಾರ. ಅದೇ ಸಿಸ್ಟಮ್ ಇರ್ತದೆ, ಅದೇನಿಲ್ಲ. ಅದಕ್ಕೆ ಇವತ್ತು ನಾನು ಲಿಂಗರಾಜ್ ಅವ್ರು ಫೋನ್ ಮಾಡಿದಾಗ ಅವ್ರ ವಿಡಿಯೋಗಳು ನಾನು ನೋಡ್ತಿದ್ದೆ. ನಮ್ಮ ಲಪ್ಪಂಗ ರಾಜ ಆಯಿತು, ನಮ್ಮ ಬಸವರಾಜ್ ಸಂಧಿ ಅವರಾಯಿತು, ನಮ್ಮ ಹರೀಶ್ ಹಿರಿಯೂರವರು, ಅವರು ಒಳ್ಳೆಯ ವೃತ್ತಿ ರಂಗಭೂಮಿ ಕಲಾವಿದರು. ನಾನು ಯಾರಿಗೂ ಭಾಳ ನಕ್ಕಿಲ್ಲ. ನಾನು ನಕ್ಕಿದ್ದ ಜೀವನದಾಗ ಜಾಸ್ತಿ ಅಂದ್ರೆ ಒಂದು ಸಿದ್ದು ನಾಲ್ವತ್ತು ಅವ್ರದ್ದು ಕಿವುಡ ಮಾಡಿದ ಕಿತಾಪತಿ, ನಮ್ಮ ಹರೀಶ್ ಅವ್ರದ್ದು ಅದು ಯಾವುದು ಕುಂಟಕೋಣ ಮೂಕ ಜಾಣ. ಆ ವ್ಯಕ್ತಿ ಬೆಳೆದಾನಲ್ರಿ ಒಂದಿಷ್ಟು ಸೊಕ್ಕು ಅಹಂಕಾರ. ಇಲ್ಲಿ ಎಲ್ಲ ಬಂದವ್ರಿಗೆ ಅದೇ ಹೋಗ್ತೀನಿ. ನಮ್ಮ ಲಿಂಗರಾಜ್ ಒಂದೇ ಮಾತಂದೆ, ಅಣ್ಣ ನಾ ಶಕ್ತಿ ಕುಮಾರ್ ಬ್ರದರ್ ನಿಮ್ಗೆ ನೋಡಿನಿ, ನನ್ನ ಎಲ್ಲ ಕುನ್ನ ಹಿಡಿತಾರೆ ಜನ. ಒಂದೇ ವಿಡಿಯೋ ಬಿಡ್ರಿ ಇಲ್ರಿ ನಾನು ಬರ್ತೀನಿ ಅಂದ್ರು. ಬಸ್ಸು ಹಿರೇಮಠ ನಾನು ಬರ್ತೀರಣ್ಣ ಆತಂದ್ರು. ನಮ್ಮ ಲಪ್ಪಂಗ ರಾಜ ನಾನು ಬರ್ತೀನಿ. ಯಾರೇ ಮಾಡಿದ್ರು ಕೂಡ ಅಜ್ಜರ ಹೆಸರಲ್ಲೇ ಯಾರೇ ಜಯಂತಿ ಮಾಡಿ ಎಲ್ಲೇ ಜಯಂತಿ ಮಾಡಿದ್ರು ಕೂಡ ಪುಟ್ಟರಾಜ ಗವಾಯಿಗಳ ಹೆಸರಲ್ಲೇ ಒಂದು ತನ್ನ ತಿತ್ತೀರಿ. ದಯವಿಟ್ಟು ಅಜ್ಜರ ಜಯಂತಿ ಮಾಡ್ಬೇಕಾದ್ರೆ ಮತ್ತು ಮುಂದಿನ ವರ್ಷವೂ ಕೂಡ ನಿಮ್ಗೆಲ್ರಿಗೂ ಫೋನ್ ಹಚ್ತೀನಿ, ನೀವೆಲ್ಲರೂ ಬರ್ಬೇಕು ರೀ. ಮತ್ತು ಮುಂದಿನ ವರ್ಷ ಸಿಂಗಾಡಿ ಅವರು ದಯವಿಟ್ಟು ಅದಕ್ಕೆ ನಮ್ಮೆಲ್ಲ ಕಲಾವಿದರು ಬಂದಿರಿ. ಬಹಳಷ್ಟು ನಾವೆಲ್ಲ ಕಲಾವಿದರು ಸೇರಿ ಒಂದು ಪುಟ್ಟರಾಜ ಗವಾಯಿಗಳ ಜಯಂತಿ ಮಾಡ್ಲಾತೀವಿ ಅಂದ್ರೆ ಎಲ್ರಿಗೂ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಕಲಾವಿದರು ನಮ್ಮ ಉತ್ತರ ಕರ್ನಾಟಕ ಹೆಸರು ತರಲಿ, ಕಲಾವಿದರು ಬೆಳೀಲಿ, ಕಲಾವಿದರು ಉಳಿಲಿ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗೆ ನಮನ ಸಲ್ಲಿಸ್ತೀನಿ. ಅವ್ರನ್ನ ದೇವ್ರು ಇಷ್ಟು ಉನ್ನತ ಮಟ್ಟಕ್ಕೆ ಹೋಯ್ದಾರ. ಈ ಶ್ರೀಶೈಲ ಹೂಗಾರ್ಗದ ಏನು ದಾಡಿಗೆ ಓಪನ್ ಹೇಳ್ತೀನಿ, ನಾವು ಏನು ಮಾಡ್ತಾನೆ ಮಾಡಲ್ಲಕ್ಕವ ಏನು ಓಪನ್ ಆಗಿ ಹೇಳ್ತೀನಿ. ಈಗ ಏನು ನಾ ಭಾಳಷ್ಟು ಜನರು ಅಂದ್ರೆ ನಮ್ಮ ಪಾಪ ಇವ್ರಿಗೆಲ್ಲ ನಾವು ಗೆಸ್ಟ್ ಆಗಿ ಕರೆದೇವಿ. ಅವ್ರಿಗೆ ಒಂದೇ ಮತ್ತು ಲಪ್ಪಂಗ ರಾಜ ಅಂದ ಒಂದು ವಿಡಿಯೋ ಬಿಡ್ಬೇಕು, 2 ದಿವಸ ಕಾಡ್ಸ ಯಾಕೋ ರಾಜ ಅಣ್ಣ ಆಗ್ತಾನ ಅಂತ ಹಾಕಿದ್ರು ವಿಡಿಯೋ. ಯಾಕಂದ್ರೆ ಮಾಡುವಂಥ ಮನೋಭಾವ ಎಲ್ಲ ಬಸ್ಸು ಹಿರೇಮಠ ಅಂದ ಅಣ್ಣ ನಾ ಇದಕ್ಕೆ ಹೋಗ್ಬೇಕು. ಒಂದೇ ಮಾತಿಗೆ ವಿಡಿಯೋ ಬಿಟ್ಟರು. ಶ್ರೀಶೈಲಿ ಈಗ ಒಂದು ಫ್ಯಾಕ್ಟ್ರಿ ಐತಿ ನಮ್ಮ ಕರ್ನಾಟಕದ. ಮೊದಲು ನಾವು 20 ವರ್ಷದಿಂದ ಎಲ್ಲ ಮಾಡಿ ಪ್ರಶಾಂತ್ ಚೌಧರಿ ಅವ್ರ ಗರಡಿ ಒಳಗೆ ನಾವು ಬೆಳೆದವು. ಬಿಜಾಪುರನ್ಯಾಗ ಕಲಾವಿದರನ್ನ ಬೆಳೆಸೋ ಫ್ಯಾಕ್ಟ್ರಿ ಯಾವುದಿತ್ತು ಅಂದ್ರೆ ಅವಾಗ ಪ್ರಶಾಂತ್ ಚೌಧರಿ ಒಂದೇ ಇತ್ತು. ಅವ್ರ ಗರಡಿ ಒಳಗೆ ನಾವೆಲ್ಲ ಬೆಳೆದವರು. ಬಟ್ ಈಗ ಗೋಪಾಲ್ ಇಂಚಿಗೇರಿ ಗೋಪಾಲ್ ಹೋಗಾರ ಅವ್ರು ನಾವು ಮೊದಲು ಭಾಳ ಕಾಡಿ ನಾ ಹೇಳಿನಿ ಅವ್ರಿಗೆ ರಗಡ ಒಮ್ಮೆ ವಾರೇ ಹಾಕಿತ್ತು ನಮ್ಮದು. ಇಂಚಿಗೇರಿ ಹೋಗಾರ ನಾನು ಫೋನ್ ಬಂದ್ರೆ ಡನ್ ಅನ್ನೋರು ಯಾಕೆ ಹಚ್ಚನ ಅಡಿಸಿ ಮಗ ಬೈತಿದ್ರು ಒಳಗೆ, ಆದ್ರೆ ಮುಂದೆ ಬೈತಿದ್ದಿಲ್ಲ ಅನ್ನೋರವರು. ಈಗ ಪಾಪ ಅವ್ರು ಎಲ್ಲ ಕಲಾವಿದರು ವೇದಿಕೆ ಕೊಡ್ಲಾತ್ತಾರ. ಎಲ್ಲ ಈಗ ಮ್ಯೂಸಿಕ್ ಮೈಲಾರಿ ಅವ್ರು ಬಂದಿದ್ದು ಅವ್ರು ಹೇಳ್ತಾರ ಎಲ್ಲರಿಗೆ. ಈಗ ರಂಗಭೂಮಿಯೊಳಗೂ ಬಹಳಷ್ಟು ಜನ ನಾ ಹೇಳ್ತೀನಿ, ರಂಗಭೂಮಿಯವ್ರ ಬಗ್ಗೆನೂ ಬಹಳಷ್ಟು ನನಗೆ ಒಂದು ಒಳ್ಳೆಯ ಅಭಿಪ್ರಾಯ ಐತೆ. ಯಾಕಂದ್ರೆ ನಾಟಕ ಕಂಪ್ನಿ ಕಲಾವಿದರ ಅವು ಮಾಲಕರದ್ದು ಒಂದು ಕತೆ ಬೇರೆನೇ ಐತಿ. ಈ ಹರೀಶ್ ಹಿರಿಯೂರವರು ಜಿ ಕನ್ನಡಾಗ ಅವ್ರಿಗಿಂತ ಅವರು ಆಡಿಷನ್ ಕೊಟ್ಟಿದ್ರು ನಮ್ಮ ಜೊತೆ ಸರ್. ಫಸ್ಟ್ ಅವರು ಕೊಟ್ಟಿದ್ರು, ನಾನು ಕೊಟ್ಟಿದ್ರು, ನಾ ಸೆಲೆಕ್ಟ್ ಆದೆ. ಫಸ್ಟ್ ಮಲ್ಲು ಜಮಖಂಡಿನೂ ಕೊಟ್ಟಿದ್ರು ನನ್ನ ಜೊತೆ, ನಾನೇ ಸೆಲೆಕ್ಟ್ ಆದೆ. ಮಲ್ಲು ಜಮಖಂಡಿನೂ ನಮ್ಮ ಜೊತೆನೇ ಕೊಟ್ಟಿದ್ರು ಆಡಿಷನ್ಗೆ, ನಾನೇ ಸೆಲೆಕ್ಟ್ ಆದೆ. ಹರೀಶ್ ಹಿರೂರು ಅವ್ರ ಹೈಟ್ ಅವ್ರ ಪರ್ಸನಾಲಿಟಿ ನೋಡಿದ ಅವ್ರ ಕಾಮಿಡಿ ಅನ್ಸಂಗಲ್ಲ, ಒಬ್ಬ ಹೀರೋ ಅನ್ನಿಸ್ತಾರೆ. ಬಟ್ ಆ ವ್ಯಕ್ತಿಗೆ ನಾನು ನೋಡತ್ತೆ, ನಾನು 20 ವರ್ಷ ಆಯ್ತು ನಾನು ರಂಗಭೂಮಿಗೆ ನಾನು ಒಳಗೆ ಸಣ್ಣ ಪಾಠ ಮಾಡ್ತಿದ್ದೆ. ಬಟ್ ಒಂದೇ ಮಾತು ಹೇಳಿದ್ರೆ ಆಯ್ತು ರೀ ಸರ್. ಕೆಲವೊಬ್ರು ಸುಮ್ಕೆ ನಾನು ಅದು ಹೇಳಬಾರ್ದು. ನಾನು ಯೂಟ್ಯೂಬ್ ಸ್ಟಾರ್, ಚಲನಚಿತ್ರ ನಟ, ಯಾವ ಪಿಕ್ಚರ್ನ ಮಾಡಿರ್ತಾರೋ, ಯಾವ ಬಂದಿರ್ತಾವೋ ಇಲ್ಲೋ, ಸುಮ್ಗೆ ಎಂದೂ ಹೇಳ್ಕೊಬಾರ್ದು, ತಮ್ಮಟಕ್ಕೆ ತಾವು ಹೇಳ್ಕೊಬಾರ್ದು. ನಂದು ಒಂದು ವಿಚಾರ. ಪರ್ಸು ಅದು ಇದು ತೊಗೊಂಬರ್ರಿ ಲಿಸ್ಟ್. ನಮ್ಮ ಮ್ಯೂಸಿಕ್ ಮೈಲಾರಿಗೂ ಕೂಡ ಧನ್ಯವಾದ. ಪಾಪ ಮನಿ ಕಟ್ಟಾತ ಸ್ಲ್ಯಾಬ್ ಆಗಿದ್ದು ಕಲಾಸಿಂಚನದಿಂದ ಆಗ್ಯದ ಕಾಣಿಸ್ತದ ಇಲ್ಲ. ಪಾಪ ಪರಿಶ್ರಮ. ಈಗ ನಮ್ಮದು ಏನಪ್ಪ ಅಂದ್ರೆ ಇಲ್ಲಿ ನಾವು ಇದು ಮಾಡಿದ್ದು. ಒಂದು ನಿಮಿಷ ಹೇಳ್ತೀನಿ. ಗೌಸವಾಲ್ದವ್ರವ್ರ ನಮ್ಮ ಮುನ್ನ ವಕೀಲರು ಹೇಳಿದರು, ನಮ್ಮ ಏನೇ ಕೇಸ್ಗಳಿದ್ರು ಕೂಡ ನಮ್ಮ ಕಲಾವಿದರು ಇರಲಿ ಯಾರೇ ಇರಲಿ, ಕೇಸ್ಗಳು ಹೊಡೆದಾಡಿ ಬರತ್ತೆ ನಾ ಹೇಳಂಗಿಲ್ಲ.
ಹೊಡೆದಾಡ ಬರ್ರಿ ಕೇಸ್ ತಗೋತಾರತ್ತಲ್ಲ, ನಮ್ಮ ಎಲ್ಲ ಕಲಾವಿದರು ಕೂಡ ಸಪೋರ್ಟಾಗಿ ನಮ್ಮ ಗೌ ಸವಾಲ್ದಾರ್ ಅವ್ರದ್ದು, ನಮ್ಮ RTI ಮುನ್ನಾ ವಕೀಲರಾಯಿತು, ನಮ್ಮ ಕಲಾವಿದ್ರ ಬಗ್ಗೆ ಬಹಳಷ್ಟು ಅಭಿಮಾನ. ಅವರು ಒಂಥರ ನಮ್ಮ ಬಿಜಾಪುರದ ಒಂದು ದೊಡ್ಡ ವಕೀಲರು. ಅವರು ಕೂಡ ನಮ್ಮ ಯಾವತ್ತು ನಮ್ಮ ಕಲಾವಿದರು ಅಂದ್ರೆ ಆಗ ನಮ್ಮ ಸಿಂಗಾಡಿ ಅವರು ಅಂದರು, ಕಲಾವಿದರು ಒಂದು ಗ್ರೂಪ್ ಮಾಡ್ಕೊ ಅವ ಎಲ್ಲ ಆಗಂಗಿಲ್ಲ ರೀ, ನಾವೆಲ್ಲ ಮಾಡೋ ಉತ್ತರ ಕರ್ನಾಟಕ ಕಲಾವಿದರು ಕಲ್ಯಾಣ ವೇದಿಕೆ ಅಂತ ನಾ ಪೀರ ನೀ ಪೀರ ಅನ್ನೋ ಮಂದಿನೇ ಭಾಳ ಅದಾರ. ನೀವು ಹೇಳಿದ್ರು ಬರ್ದಾರ ಅದೊಂದು ಐತಿ, ಬಟ್ ಯಾರೂ ಒಗ್ಗಟ್ಟು ಆಗಂಗಿಲ್ಲ. ಆವಾಗ ನಾವು ಸ್ವಲ್ಪ ಖುಷಿ, ಬಟ್ ಉದ್ದಟತನ ಮಾಡ್ತಾರಲ್ಲ. ಈಗ ನಾವು ಒಂದೇ ಅಂಥವ್ಕೆ ಯಾರಿಗೆ ಹೇಳಿಲ್ಲ ನಾವು, ಸರ್ ತಪ್ಪು ತಿಳ್ಕೊಬೇಡ್ರಿ, ಯಾರಿಗೆ ಅಂಥವ್ರು ಫೋನ್ ಮಾಡಿ ಹೇಳಿಲ್ಲ, ನೀವು ಭಾರಿ ವೈರಲ್ ಇದೆಯಪ್ಪ, ನೀವು ಒಂದು ವಿಡಿಯೋ ಬಿಡೋದು ಹೇಳಿಲ್ಲ. ಮಾತು ಕೇಳೋರ್ಗೆ ಅಟ್ಟೆ ಹೇಳ್ಬೇಕು ನಾವು, ಸುಮ್ಕೆ ಅವು ಮಾಡಂಗಿಲ್ಲ. ಆದರೂ ಕೂಡ ಈಗ ಒಂದು ಅನ್ನಪ್ರಸಾದ ಸೇವೆ ಮಾಡಿದರು ನಾ ರವಿ ಕೋರಿ ಅವ್ರಿಗೆ ಒಪ್ಪಿಸಿದ್ದೆ, ಹಾಕ್ಲಾತಾರ ಸಿಂಹ ರವಿ ಕೋರಿ ಅವರು ಬರ್ತಾರೆ. ನಮ್ಮ ಬಸು ಹಿರೇಮಠ ಪಾಪ ಎಲ್ಲರಿಗಿಂತ ಟ್ರೆಂಡಿಂಗ್ ಫಸ್ಟ್ ವೈರಲ್ ಆದವರೇ ಬಸ್ಸು ಹಿರೇಮಠ ಪಾಪ. ಆ ವ್ಯಕ್ತಿಗೆ ಒಂದಿಟ್ಟು ಸೊಕ್ಕಿಲ್ಲ. ಟಿಕ್ ಟಾಕ್ ಅಂದ್ರೆ ಏನು, ಬಟ್ ಏಕಾಭಿನಯ ಪಾತ್ರ, ಅಲ್ಲಿ ಅವ್ರು ಇರ್ತಾರೆ, ಇಲ್ಲಿ ಇವರೇ ಇರ್ತಾರೆ. ಪಟ್ಟಕನೆ ಅಷ್ಟೇ, ಎಷ್ಟು 30 ಸೆಕೆಂಡ್ ಚುಟುಕು ಜೋಕ್. ಫಸ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕರ್ನಾಟಕದಲ್ಲಿ ವೈರಲ್ ಆದವ್ರು ಯಾರಾದರೂ ಇದ್ರೆ ಬಸ್ಸು ಹಿರೇಮಠ, ಅವ್ರಿಗೊಂದು ಜೋರಾಗಿ ಚಪ್ಪಾಳೆ. ಒಟ್ಟ ಸೊಕ್ಕು ಅಹಂಕಾರ ಇಲ್ಲಿ ಬಂದವ್ರು ಯಾರಿಗೂ ಇಲ್ಲ. ನಮ್ಮ ಲಿಂಗರಾಜ್ ಅವ್ರು ಐತೆ, ಲಿಂಗರಾಜ್ ಅವ್ರು ನೋಡ್ತಿದ್ದೆ ನಾವು, ಏನಪ್ಪ ಈ ಮೋಟಿವೇಶನ್ ಮಾಡ್ತಿರ್ತಾರ ವಿಡಿಯೋಗಳು. ನಾನು ನಿಮ್ಮ ನೋಡಿ ಕೆಲವೊಂದು ಮಾಡೀನಿ ಸರ್, ಮೋಟಿವೇಶನ್ ವಿಡಿಯೋಗಳು ಮಾಡೀನಿ. ಬಟ್ ನಮ್ಮ ಮೋಟಿವೇಶನ್ ವಿಡಿಯೋಗಳು ನೋಡಂಗಿಲ್ಲ, ಬೈತಾರೆ, ನಿಮಗೆ ಅದು ಬಿಟ್ಟು ಇದು ಮಾಡತ್ತ ನೋಡ್ತಾರ. ಅವ್ನು ನಾಗರಾಜ ನಾವು ಬಂದರೆ ನೋಡೋದು. ಆಮೇಲೆ ನಮ್ಮ ಲಫಂಗ್ ರಾಜ ಪಾಪ ಮನಸ್ಸು ಭಾಳ ಮೃದು ಸ್ವಭಾವ. ನನಗಂದ ನಾ ಶಿವಪುತ್ರಂದು ವಿಡಿಯೋ ಹಾಕನೆ ಎಲ್ಲರಿಗೆ ಹಾಕಿದೆ. ಅವ ಹಂಗೆ ಅಂದಿದ್ದಕ್ಕೆ ಮತ್ತು ಅವ ಮರದಿಸ್ಬಿಟ್ಟ. ಗೋಪಾಲಿಗೆ ಹೋಗಾರ ಫೋನ್ ಮಾಡ್ದ, ಅಣ್ಣ ನೀವು ವಿಡಿಯೋ ಬಿಟ್ಟಿರಿ ಬೈದ್ರಿ, ಮತ್ತು ವಿಡಿಯೋ ಬಿಟ್ಟ. ನಮಸ್ಕಾರ, ನಾನು ಶಿವಪುತ್ರ ಮಾಡಿ, ನಾಳೆ 15 ಜಯಂತಿ ಐತಿ, ನೀವು ಬರೋ ನಾವು. ಅದು ಮುಖದಾಗ ಎಕ್ಸ್ಪ್ರೆಷನ್ ಬರುವಂಥ ಮನೋಭಾವ ಬೇಕಲ್ಲ, ಅಂಥದ್ದು ಯಾವುದೂ ಇಲ್ಲ. ಅದಕ್ಕೆ ನಮ್ಮ ಬಸವರಾಜ್ ಸನ್ನದಿದ್ದು ನಾ ಮನೆ ರೈಸರಿಗೆ ಹೋದಾಗ ನಮ್ಮ ಡ್ರೈವರ್ ಹಚ್ಚಿದ ಗುಬ್ಬಿಗೂಡು ಒಂದು ನ್ಯಾಚುರಲ್ ಮಾಡ್ದೆ. ಭಾಳಷ್ಟು ನನಗೆ ಇಂಥ ಕಲಾವಿದ್ರನ್ನ ಭಾಳ ಪ್ರೀತಿ. ಯಾಕ್ರಿ ಮುನ್ನಾ ಸರ್ ಹತ್ತಿರ ಶಕ್ತಿಕುಮಾರ್ ಫೈರ್ ಐತೆ, ಅವ್ರು ವಕೀಲರಿಗೆ ಗೊತ್ತಿರ್ತದೆ ಎಲ್ಲ. ಏನು ಮಾಡ್ತಿರ್ ಬರ್ರಿ, ನಾವು ಇರ್ತಲ್ಲ ಹಿಂದೆ ಹತ್ತಿರ್ತಾರೆ, ನಾವು ಅದಕ್ಕೆ ಆಟ ಧೈರ್ಯ ಮೇಲೆ ಓಡಾಡ್ತಿರ್ತೀವಿ ನಾವು. ಆ ಕುಂಡಿಪಲ್ಲಿ ನಾಗಪ್ಪಗೆ ನನ್ನ ಮೇಲೆ ವಾದ ಮಾಡೋದಾಗಿಲ್ಲ. ಯಾಕ್ರಿ ಸರ್? ಅದಕ್ಕೆ ನಮ್ಮ ಮ್ಯೂಸಿಕ್ ಮೈಲಾರಿ ಪಾಪ ಬೆಳೀಲಕತ್ತಾರ. ಭಾಳಷ್ಟು ಮೃದು ಸ್ವಭಾವದ ಹುಡುಗ, ಅಂಥವ್ನು ಬೆಳೆಸ್ರಿ. ಇವೆಲ್ಲ ಸುಮ್ಕೆ ಎಲ್ಲ ಎಣ್ಣೆ ಹೊಡೆದು ಅಲ್ಲಿ ಹೋಗಿ ಹೊಡೆದಾಡಿ ಬಂದು ವೈರಲ್ ಆಗೋದಂಥ ಬೇಡ. ಅಂಥವ್ರು ಒಟ್ಟ ನೋಡೋಕೆ ಹೋಗ್ಬೇಡ್ರಿ ನೀವು. ಅಂಥ ಮೃದು ಸ್ವಭಾವದ ಅಂದ್ರೆ ಕಲೆಗೆ ಬೆಲೆ ಕೊಡುವಂಥವ್ರನ್ನ ಬೆಳೆಸ್ರಿ ಅಂತ ಹೇಳವ. ಈಗ ನಮ್ಮ ಫ್ಯಾಕ್ಟ್ರಿ ತಯಾರು ಮಾಡಿದವರು ಗೋಪಾಲ್ ಇಂಚಗಿರಿ, ಗೋಪಾಲ್ ಹುಗಾರದಾರ, ಎಷ್ಟೋ ಕಲಾವಿದರು ಬೆಳೆಸ್ಲಾಗತ್ತಾರ ನಮ್ಮ ಉತ್ತರ ಕರ್ನಾಟಕದ. ಈಗ ನಾವು ಮೊದಲು ಹೇಳ್ತಿದ್ದು ಭಾಳ ಖುಷಿ ಆಯ್ತು ನಿಮ್ಮ ಬಗ್ಗೆ. ಮೊದಲು ಸೆಲೆಬ್ರಿಟಿ ಅವ್ರನ್ನ ಯಾರು ಹಾಕೋತಿದ್ರು, ಅವರು ಬೆಂಗಳೂರವ್ರು ಹಾಕೋತಿದ್ರು. ಸುಹಾನ ಸೈಯದ ಅವರು, ನಮ್ಮ ಯಾರ್ಯಾರೀ ಸುನೀಲ್, ಅವ್ರನ್ನೆಲ್ಲ ಹಾಕೋತಿದ್ರು. ನಾವು ರಗಡ ಅಂತಿದ್ರು, ನಮ್ಮ ಕಡೆ ಸೆಲೆಬ್ರಿಟಿಗಳಿಲ್ಲೇನಪ್ಪ, ನಮ್ಮ ಕಡೆ ಸೆಲೆಬ್ರಿಟಿಗಳಿಲ್ಲ ಥರ. ಆದರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಉತ್ತರ ಕರ್ನಾಟಕದಲ್ಲಿ ಸೆಲೆಬ್ರಿಟಿಗಳನ್ನ ಬೆಳೆಸಿರ್ತಕ್ಕಂಥ ನಿಮ್ಮ ಕಲಾ ಸಿಂಚನಕ್ಕೆ ನನ್ನೊಂದು ಧನ್ಯವಾದಗಳು. ಹೊರಗಿನವ್ರಿಗೆ ಅನ್ನ ಕೊಡೋದು ಬೇಡ, ನಮ್ಮವ್ರಿಗೆ ಬೆಳಿಬೇಕು ನಾವು. ಸರ ಈಗ ಏನದು, ನಾನು ಕಾಮಿಡಿ ಕಲಾಡಿಗೆ ಹೋಗಿನಿ, ಕಾಮಿಡಿ ಕಲಾಡಿಗೂ ಹಂಗೆ ಜಗಳ ಮಾಡಿ ಬಂದಿನಿ ಸರ್. ನಾ ಯುವರಾಜ್ ಹರೀಶ್ ಅವ್ರಿಗೆ ಗೊತ್ತದ, ಯುವರಾಜ್ ಭಟ್ರಿಗೂ ಮಾತು ಕೇಳಿಲ್ಲ. ಏನೋ ಶಕ್ತಿ ಹಿಂಗ ಅಂತ ರಕ್ಷಿತಾ ಮೇಡಮ್, ನಾ ಹಿಂಗೇರಿ ಮೇಡಮ್ ಅವನ. ಎಲ್ಲರೂ 8ಕ್ಕೆ ಎದ್ರೆ ನಾವು 9ಕ್ಕೆ ಹೇಳೋ ಮಗ. ಮೊದಲು ವೈರಲ್ ಆಗ್ಬೇಕಂತ ಹೋದೆ, ನಂದು ಒಂದು ಸ್ವಾರ್ಥ ಇತ್ತು. ವೈರಲ್ ಆದ್ರೆ ಪೇಮೆಂಟ್ ಜಾಸ್ತಿ ಆಕದ, ಮತ್ತು ಒಂದು 5,000 10,000 ಆಕತ್ ಹೋಗಿದ್ದೆ. ಒಂದು 8 ಎಪಿಸೋಡ್ ಮಾಡಿದೆ. ಮಾಡೋಣ ಸ್ವಲ್ಪ ನನಗೂ ಹೊರಗೆ ಬರ್ಬೇಕು ಅನ್ನಿಸ್ತು ನನಗೆ. ಯಾಕೆ ಹೊರಗೆ ಬರ್ಸೋವಾಗ ನಾವು ಅವ್ರ ಜೊತೆ ವಿರುದ್ಧ ಮಾಡಕತ್ತೆ. ಡೈರೆಕ್ಟ್ರ್ ಅವ್ರೇ ಈ ಪಾಠ ಮಾಡೋ, ಇದು ಆಗಂಗಿಲ್ಲ ಸರ್, ನನಗೆ ಅದೇ ಬೇಕು ನಾವು. ಅದೇ ಕೊಟ್ರಂದ್ರೆ ನಾ ಮಾತು ಕಲಿಯಮಲ್ಲ. ಜಗ್ಗೇಶ್ಗೂ ಬೈದಿಲ್ಲ, ಜಗ್ಗೇಶ್ ಅವ್ರು ಶಾಪ ಹಾಕಿದ್ರು ಸರ್. ಅದು ನಿಮ್ಗೆ ಅಂದಿರ್ಬೇಕು. ಜಗ್ಗೇಶ್ ಅವ್ರು ಏನಂದ್ರು, ಸುಮ್ ಬಂಡಲ್ ಮನುಷ್ಯ ಅದಾನ ಜಗ್ಗೇಶ್ ಅವರು ಬಂಡಲ್ ಮನುಷ್ಯ, ರಾಯರ ಆರಾಧಕರ ಅದಾರ. ಬಟ್ ಶಕ್ತಿ ಈ ವೇದಿಕೆ ಬಿಟ್ಟು ಹೋಗಿ ಅಂದ್ರೆ ನೀನು ಸರ್ವನಾಶ ಆಗಿ ಹೋಗ್ತೀಯ, ನಿನಗೆ ಅನ್ನ ಸಿಗಾಗಿಲ್ಲ ಅಂದ. ನಾ ಈಗ ಬಂದಿದ್ದೆ 2 ಮನೆ ಕಟ್ಟೀನಿ, ಒಂದು ಕಾರ್ ತೊಗೊಂಡಿನಿ. ನಾ ಅಂದೆ ಅವ್ರಿಗೆ, ಸರ್ ನೀವು ಅನ್ನ ಸಿಗಂಗಿಲ್ಲ ನಂದೇನು ಹೇಳ್ತೀರಿ, ಮೊದಲು ನಿಮ್ಮ ತಮ್ಮಂದು ನಿಮ್ಮ ಮಕ್ಕಳು ನೋಡ್ಕೊರಿ ಅಂದೆ. ಲೈವೇ ಅಂದಿನಿ, ನಾ ಬಂದು 2-3 ದಿನ ಅಂದಿನಿಲ್ಲ ಸರ್, ಲೈವೇ ಅಂದೆ. ನಂದೇನು ಹೇಳ್ತೀರಿ, ನನಗೆ ಅನ್ನ ಸಿಗಕ್ಕೆ ಕೊಡೋರು ರಾಯರ್ ಅದಾರ, ನೀ ಹೇಳಿದ್ರೆ ಕೊಡಂಗಿಲ್ಲ. ಅದಕ್ಕೆ ಯೋಗರಾಜ್ ಭಟ್ರು ಹೋದ್ರೆ, ಬೈಲಿ ಸೀಮ ಇದೆಯಪ್ಪ ನೀನು, ಶಕ್ತಿಕುಮಾರ್ ಭಾಳ ಸೊಕ್ಕು ಹೋತ್ ನಿನಗಂದ್ರು. ಸರ್ ನನಗೆ ಫಿಲ್ಲೇ ಬೇಡ ಅದೇನು ಬೇಡ, ಆರಾಮ್. ಈಗ ನಾನು ದೇವ್ರು ತೋರ್ಸ್ಯಾರ ನೋಡ್ರಿ, ನಾ ಎಷ್ಟು ಬೈತೀನಿ ಅಷ್ಟು ಬೆಳೀಲಕತ್ತೀನಿ. ಆದ್ರೆ ಮಂದಿ ಅಂತಾರೆ, ಯಾವಾಗ ಹೊಡಿತಾರೆ ಹೊಡಿಲಿ ಬಿಡು, ಏನಾಗದ ನಾವು ನೋಡ. ಅವ್ನು ಹೊಡೆದ್ರೆ ಮರ್ದಿವ್ಸ ಹೋಗಿ ನಾವು ಹೊಡೆಯಂಗಿಲ್ಲ, ಮೊನ್ನೆ ಹೊಡೆದೇವಲ್ಲ, ಹಿಂಗೆ ಇರ್ತದ. ಅದಕ್ಕೆ ದಯವಿಟ್ಟು ಈಗ ನಮ್ಮ ಕಾರ್ಯಕ್ರಮಕ್ಕೆ ಸರ್ ಒಂದೇ ನಿಮಿಷ. ಇದು ಒಂದು ಒಳ್ಳೇದೇ. ಯಾಕೋ ಗೋಪಾಲ್ ಬಯಸ್ಲಾದಿನ ಮನಸ್ಸಿನಾಗ ಬೈಲೈತಿ. ಅದಕ್ಕೆ ದಯವಿಟ್ಟು ಭಾಳ ಕಾಡಿಸ್ದವ್ರಿಗೆ ಕೆಲವೊಂದು ಜನ ಅದಾರ, ಅವ್ರಿಗೆ